ಯವ್ವ ಯವ್ವ ಯವ್ ಬೇ ಯವ್ವ ಯವ್ವ ಮಂಚ ಬಂದಂಗದ ಯವ್ವ ಇಲ್ಲದ ಏನು ಬೇ ಏನ್ ಮಾಡತ್ತಿ ಬೇ ಯವ್ವ ಯಾಕೆ ಬೇ ಹಂಗ ಸುಮ್ಮನೆ ಹೊಂಟಿ ಬೇ ಯವ್ವ ಯವ್ ಬೇ ಅಲ್ ಬೇ ಯಾಕೆ ಹಂಗ ಮಾಡತ್ತಿ ನಾ ಅಟ್ಟೋತಿಂದ ಕರೆಯಾಗುತ್ತೀನಿ ಹ್ಞೂ ಇಲ್ಲ ಹಾ ಇಲ್ಲ ಏನು ಮಾತಾಡ್ಬೇಕಪ್ಪ ಏನು ಮಾತಾಡೋದು ಉಳಿಸಿ ಊರ್ ಮಂದಿ ಮುಂದೆ ಅವು ಬೇಕಾಗಿಲ್ಲ ಅಂತೇಳಿ ಕಡ್ಡಿ ತುಕಡ ಮಾಡ್ದಂಗೆ ಮಾತಾಡಿ ನನಗೆ ಕಿಮ್ಮತ್ತೆಲ್ಲಿ ಉಳಿಸಿ ನೀ ಮಗನ ಸ್ಥಾನ ಎಲ್ಲಿ ಉಳಿಸ್ಕೊಂಡಿ ಹಾಂ ಇನ್ನೇನು ಉಳಿಸಿ ನೀನು ಕುಟ ಮಾತಾಡೋದು ಏನಿರಪ್ಪ ಇವತ್ತು ನೆನಪಾತ್ ನೀನು ನಿನಗೆ ಅವು ಅಂತಂದು ಹಾಂ 4 ದಿನದ ಹೊತ್ತಾತೇನ ಹೆಂಡತಿ ಹಿಂಬಲ್ಲ ತಿರ್ಗಿದ್ದಾತನ ಈಗ ಅವು ನೆನಪಂದ್ಲ ನಿನಗೆ ಹಾಂ ವಯಸ್ಸಾದಕ್ಕಿ ಹೊಲ್ದಾಗಿರ್ತಾಳ ಸತ್ತಾಳ ಬದುಕ್ಯಾಳ ಏನಿಲ್ಲ ಹಾಂ 4 ದಿನದ ಹೊತ್ತು ಶರಣವನ ಮನ್ಯಾಗ ಕುಂತೆ ಬಂದು ನೋಡ್ದಿ ಇವತ್ತು ನಿನಗೆ ಅವು ನೆನಪಾದ ನೀನು ಹಾಂ ಭಾಡ್ಯ ನೀ ಚಲೋ ಇರಲಿ ಅಂತಂದು ನಿನಗೆ ಅಟ್ಟು ಬಡದಾಡಿದ್ನಲ್ಲ ನಿಮ್ಮ ಅಪ್ಪ ಹೋದ ಮ್ಯಾಗ ನಿನ್ನ ಹಂಗೆ ಕಣ್ಣಾಗ ಕಣ್ಣಿಟ್ಟು ಸಾಕಿ ಬೆಳೆಸಿದೆ ನಾನು ನಿನ್ನ ಚಲೋ ಬಹುಮಾನ ಕೊಟ್ಟಿನಿ ನನಗೆ ಚಲೋ ಬಹುಮಾನ ಕೊಟ್ಟಿ ಯವ್ವ ಯಾಕಂಗ್ ಮಾತಾಡ್ತೀವಿ ನಾ ಹೇಳೋದು ಕೇಳಿಸ್ಕೋ ಬೇಡಪ್ಪ ಬೇಡ ಇನ್ನು ನಾನು ಏನು ಹೇಳೋದು ಕೇಳಿಸ್ಕೊಳ್ಳೋದಿಲ್ಲ ನಮ್ಮನ್ನು ಬೀದಿಗೆ ನಿಲ್ಲಿಸಿಬಿಟ್ಟು ಬೀದಿಗೆ ನಿಂದಿರಿಸಿ ಇದೇನು ಕೇಳೋದೈತಿ ನಿಂದು ಯವ್ವ ನೀ ಯಾಕೆ ಹಿಂಗ್ ಮಾಡಾಗಂತಿ ನಾ ಒಂದಿಟ್ಟು ಹೇಳೋದಾರ ಕೇಳಿಸ್ಕೊ ಇಲ್ಲಿ ಸಮಾಧಾನದಾಗ ಏನು ಕೇಳಿಸ್ಕೋಬೇಕಲ್ಲ ಏನು ಕೇಳಿಸ್ಕೋಬೇಕು ನೀ ಹೇಳೋದು ಏನೈತಿ ನೀ ಹೇಳೋದಿನ್ನ ಹಾಂ ನನ್ನ ಮನೆ ಮುರಿದೆಲ್ಲ ಭಾಡ್ಯ ನಿನಗೆ ಎಷ್ಟು ಜೋರು ತಗೊಂಡು ಹೊಡೆದ್ರೆ ನನಗೆ ಸಿಟ್ಟು ಹೋಗೋದಿಲ್ಲ ಹಾಂ ಬೀದಿಗೆ ನಿಲ್ಲಿಸಿ ನಮ್ಮನ್ನು ಏನು ಉಳಿಸಿ ಇನ್ನ ಹಾಂ ಹೇಳ್ತಿ ಬೇಕಂದು ಓಟ್ ಹಾಕಿ ಹಡಿಬಿಟ್ಟು ಹೆಸರಲ್ಲೇ ಬರ್ದಿ ಹಾಂ ನಾಳೆಕ್ಕೆಲ್ಲ ತೊಗೊಂಡು ನಿನ್ನ ಹೊರಗೆ ಹಾಕಿಲ್ಲ ಅಂದ್ರೆ ನಿಂದಿರ್ತೇನ ಬೀದಿಗೆ ಊರು ಬಿಕ್ಕಿ ಬಾಡೆ ಏನು ಉಳಿಸಿಲ್ಲ ಹಾಂ ನಾನು ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡು ಬಂದಿದ್ದ ಆಸ್ತಿನ 1 ಮಿನಿಟ್ನಾಗ ಅವ್ರಿಗೆ ಕೊಡ್ತೇನೆ ಅಂತ ಹೇಳಿ ಒಪ್ಕೊಂಡೆಲ್ಲ ನೀನು ನಾ ಇದನ್ನ ಗಳಿಸಾಕೆ ಎಷ್ಟು ಕಷ್ಟಪಟ್ಟಿದ್ದೆ ಅನ್ನೋದ್ರ ಗೊತ್ತೈತೆ ನಿನಗೆ ನೀ ಕಟ್ಟಿಗೆ ನೀರು ಬೀಳಂಗೆ ದುಡಿದು ನೀ ಗಳಿಸಿದ್ರೆ ಗೊತ್ತಾಕಿತ್ತು ಅಚ್ಚಿ ನಾಲಿ ಹೆಸರಲ್ಲೇ ಬರಿಬೇಕಾ ಬ್ಯಾಡ ಅನ್ನೋದು ನಾ ಗಳಿಸಿದ್ದಿದ್ದು ನಿಮ್ಮಪ್ಪ ಹೋದ ಮೇಲೆ ಪೈಸಾ ಕೂಡಿಸಿಟ್ಟು ಮಾಡಿದ್ದು ಏನೋ ಮಗ ಚಲೋ ಇರಲಿ ಅಂತ ನಿನ್ನ ಹೆಸರಲ್ಲೇ ಮಾಡಿದ್ದ ತಪ್ಪಾತು ಇವತ್ತು ನಾ ಗಳಿಸಿಟ್ಟಿದ್ದನ್ನು ಆ ಹಡಿಬಿಟ್ಟಿ ಹೆಸರಲ್ಲೇ ಬರೋದು ಅವು ಬೇಡ ಅಂತೇಳಿ ಆ ಚಿನ್ನಾಲಿ ಜೊತೆಗೆ ಬಾಳಕ್ಕೆ ಹೊಕ್ಕಿ ಉದ್ದಾರ ಹಾಕಿನಿ ಸತ್ಯನಾಶ ಹಾಕಿನಿ ಚಲೋ ಆಗೋದಿಲ್ಲ ನೀನು ನೋಡಂತಿ ನೀನು ಸರ್ವನಾಶ ಆಗೋಕ್ಕಿ ನನ್ನ ಹೊಟ್ಟೆ ಉರಿಸಿ ಅಲ್ಲ ನೀ ಎಂದು ಉದ್ದಾರ ಆಗೋದಿಲ್ಲ ನೀ ನೋಡುವಂತಿ ಎಷ್ಟು ಬಡದಾಡ್ದೆ ನಾನು ನಿನಗೆ ಯವ್ವ ನನ್ನ ಹಣೆ ಬರೋರು ಏಟು ಕೊಟ್ಟು ಮಗ ಸುಖವಾಗಿರಲಿ ಅಂತೇಳಿ ಇಟ್ಟೆಲ್ಲ ಬಡದಾಡಿ ಇಟ್ಟು ಮಾಡಿದೆ ಮತ್ತು ನನಗೆ ಚಲೋದ ಮಾಡಿದೆಪ್ಪ ಚಲೋದ ಮಾಡಿದೆ ನಿನಗೆ ಬರ್ತೈತಿನ ನಿಮ್ಮಪ್ಪ ಸತ್ತಾಗ ಮಂಜವ್ವ ಇಟ್ಟಿದ್ಲ 2 ವರ್ಷದ ಕೂಸು ನೀನು 4 ವರ್ಷದ ಹುಡುಗ ನಿಮ್ಮಪ್ಪ ಸತ್ತ ಮ್ಯಾಲೆ ನಿಮ್ಮ ದೊಡ್ಡಪ್ಪ ಆಸ್ತಿ ಕೊಡಂಗಿಲ್ಲ ಅಂದ್ರೆ ಗಂಡಸಿನ ಜೊತೆ ನಿಂತು ಬಡದಾಡಿನ ಅಲ್ಲಿ ಆಸ್ತಿ ತಗೊಂಡು ಬಂದು ಯಾಕೆ ನನಗೊಬ್ಬ ಮಗ ಅದ ಚಲೋ ಇರಲಿ ಎಷ್ಟು ಬಡದಾಡಿ ನಿನಗೆ ಗೊತ್ತೈತೆ ಹಾಂ ಅವ್ರು ಕೊಟ್ಟಿರೋದು ಬರೀ 6 ಎಕರೆ ಆ 6 ಎಕರೆ ಒಳಗೆ ದುಡಿದು ಗಳಿಸಿ ಕೂಡಿಟ್ಟು ಮತ್ತು ನಾನು ರೊಕ್ಕ ಕೊಟ್ಟು ನಿಮ್ಮನ್ನು ಸಾಕಿ ಹೊಲ ಹಿಡ್ದೇನೆ ಹಾಂ ಅಟ್ಟನು ನೀನಕ್ಕೆ ಹೆಸರಲ್ಲೇ ಬರೀತಿ ಅಂದ್ರೆ ನನಗೆ ಅಟ್ಟು ಉರಿಬಾರ್ದು ನಾ ಗಳಿಸಿದ್ದು ಅಕ್ಕಿ ಕೊಟ್ಟು ನಾನು ಪರದೇಶಿ ಮಾಡಿ ನಿಂದಿರಿಸಿ ಅಂದ್ರೆ ನಿನ್ನಂಥ ಮಗನ ಹಡಿಯೋದಕ್ಕಿಂತ ನನಗೂ ಅಡ್ಡಿ ಆಗಿದ್ದಿದ್ರೆ ಚಲೋ ಇರ್ತಿತ್ತಲ್ಲ ಏನು ನೋಡಿಲ್ಲ ಅಂತ ಅದಕ್ಕೆ ಏನು ಕಂಡಿ ಅವನ್ಕಿನ ಹೆಚ್ಚಾಗ್ಯಾಳನಾಕಿ ನಿಮ್ಮ ಇಷ್ಟು ದಪ್ಪಿದ್ದಿತ್ತಲಿ ಇಷ್ಟು ದಪ್ಪ ಮಾಡೀನಿ ನಾ ಹೈರಾಣಾಗೇನಿ ನನಗೆ ಗೊತ್ತೈತಿ ನಿಂಗೇನು ಗೊತ್ತೈತಿ ಹಾಂ ಈಗ ಬಂದಕ್ಕೆ ನಿನಗೆ ಚೊಲಕ್ಕಾಗ ಅವು ನಿನಗೆ ಕೆಟ್ಟಕ್ಕಾಗೇನಿ ಹೌದಲ್ಲ ನಾ ಏನೋ ಮಾಡಿದ್ರೆ ನಿನ್ನ ಚಲೋದಕ್ಕೆ ಮಾಡಿರ್ತೀನಿ ನನ್ನ ಮಗ ಚಲೋ ಇರಲಿ ಅಂತ ಮಾಡಿರ್ತೀನಿ ನಿಂದು ಎಷ್ಟು ತಡ್ಕೊಂಡು ನನಗೆ ಗೊತ್ತನ್ನ ಒಂದು ದಿನ ದುಡ್ದಿಲ್ಲ ನಿನಗೆ ಬೇಕಾದ ಬೇಡದು ಎಲ್ಲ ಕೊಡಿಸಿನ್ನ ಹಾಂ ಮಗ ಚಲೋ ಇರಲಿ ಅಂತ ಹಾಂ ಈಗ ನೋಡಿ ಹೇಳ್ತಿ ನನ್ನಂಗೆ ದುಡಿದಂಗೆ ನಿನಗೆ ಕೂಡ ಹಾಕ್ತಾಳ ನೋಡೋಣ ಹಾಂ ಆದರೂ ನಿನಗೆ ಅವು ಕೆಟ್ಟಕ್ಕಾದೆ ಹೌದಲ್ಲ ಹೇಳ್ತಿ ಚಲೋಕ್ಕೆ ಆದ್ಲು ಇರಲಿ 2 ದಿನ ಹಾಕಿ ಕೊಟ್ಟ ಚಲೋ ಇರ್ತೀಯ ನಾನು ನೋಡ್ತೀನಿ ಹೆತ್ತವ್ರು ಹೊಟ್ಟೆ ಉರಿಸ್ತವ್ರು ಎಂದು ಉದ್ಧಾರ ಆಗಿಲ್ಲಲ್ಲ ಆಗಿಲ್ಲ ನೀನು ಆಗೋದಿಲ್ಲ ನೋಡ್ಕೊ ಎಲ್ಲ ಕೊಟ್ಟಿಯಲ್ಲ ಮತ್ತೆ ಯಾಕಿಲ್ಲ ಬಂದಿರಿ ಹಾಂ ನಂದೊಂದು ಹಟ್ಟಿ ನನಗೆ ಹರ್ಕೊಳ್ಳೋದು ಗೊತ್ತೈತಿ ನೀ ಏನು ನನ್ನನ್ನು ನೋಡ್ಕೊಳ್ಳೋ ಜರೂರತ್ತಿಲ್ಲ ಆಕೆ ಹೇಳಿದ್ಲನ ಆಕೆ ನೋಡ್ಕೊಳಂಗಿದ್ರೆ ನೋಡ್ಕೊಳ್ಳಿ ಅಂತ ಹಾಡೆ ಇಟ್ಟು ವರ್ಷ ನೀನು ನನ್ನ ನೋಡ್ಕೊಂಡಿದ್ದೇನ ನಾನು ನೋಡ್ಕೊಳ್ಳೋದು ನನಗೆ ಬರ್ತೈತಿ ನನಗಾಗಿಲ್ಲ ಅಂದರೆ ಊರಾಗ ಒಂದು ರೊಟ್ಟಿ ಭಿಕ್ಷೆ ಬೇಡ್ತಿತ್ತೇನಿ ನಿನ್ನ ಹತ್ರ ನಾನು ಏನೂ ಬೇಡಕ್ಕೆ ಬರೋದಿಲ್ಲ ತಿಳ್ಕೊ
ಬಂದಾನ ಇಲ್ಲಿ ಯವ್ವ ಅಂತಂದು ಊರಾಗ ಕಿಮ್ಮತ್ ತೆಗೆದು ಇಲ್ಲಿ ಸಂಧ್ಯಾಗ ಸಮಾಧಾನ ಮಾಡಕ್ಕೆ ಬಂದ್ಯ ನನಗೆ ಹೋಗು ಅಲ್ಲಕ್ಕಿ ಪಾಲ್ತುನ ಬಡಿ ಹೋಗು ಆಕೆ ಒಂದಿನ ನಿನ್ನ ಎಡಗಾಲಕ್ಕೆ ಚಿಮ್ಮು ಮರಗಾಳಿ ಹೊಡೆದು ನಿಂದು ಓಟು ಬರೆಸ್ಕೊಂಡಾಳಲ್ಲ ನಿನ್ನ ಬೀದಿ ನಿಂದ್ರಿಸ್ತಾಳು ನಾಯಿಗತ್ತೆ ಬರುವಂತೆ ಅವಾಗ ಹೇಳ್ತೇನೆ ಈಗ ಹೇಳೋದಿಲ್ಲ ನೀನು ಬರ್ತೈತೆ ಅಂತ ದಿನ ನೋಡ್ಕೊಂಡಿರುವಂತೀನಿ. ಯವ್ವ ಈಗ ನೀ ತಾಪ್ ಮಾಡ್ಕೊಂಡಿ ಈಗ ನನ್ನ ಬಗ್ಗೆ ನಿನಗೆ ನಾ ಏನು ಹೇಳಿದ್ರು ನಿನಗೆ ನನ್ನ ಬಗ್ಗೆ ಕರುಣೆ ಅನ್ನೋದು ಬರುವುದಿಲ್ಲ. ಆದ್ರೆ ಬೇ ನಮ್ಮ ಕಡೆಗಿಂದನೂ ಒಂದಿಟ್ಟು ಟೈಮ್ ತಪ್ಪಾಗ್ಯಾವ. ನಾವು ಒಂದಿಷ್ಟು ತಿದ್ದುಕೊಳ್ಳೋವು ಇರ್ತಾವಲ್ವೇ, ಹಂಗಾಗಿ ತಿದ್ದುಕೊಳ್ಳೋಣ ಅಂತೇಳಿ ಹಿಂಗೆ ಮಾಡಿದೆ ಅಷ್ಟೆ. ನಿನ್ನ ಬೀದಿಗೆ ನಿಲ್ಲಿಸ್ಬೇಕು ಅನ್ನೋದು ಅಂಥದ್ದೇನು ಇರಲಿಲ್ಲ. ಯವ್ವ ನೀ ಒಂದು ಮಾತು ಪಂಚಾಯತ್ಯಾಗ ಇದು ನನ್ನ ಹೊಲ ಐತಿ ನಾ ಕೊಡಂಗಿಲ್ಲ ಯಾರಿಗೂ ಅಂತ ಅಂದುಬಿಟ್ಟಿದ್ದೆ ಅಂದ್ರೆ ಮಾತ ಮುಗಿದು ಹೊಕ್ಕಿತ್ತಲ್ವೇ, ಮತ್ತೆ ಯಾಕಲ್ಲಿ ಸುಮ್ಮನಿದ್ದಿ? ಯಾಕನ್ಲಿಲ್ಲ ಅಂದ್ರೆ ಮೊದಲ ನನ್ನ ಕೆಟ್ಟಕ್ಕಿನ ಮಾಡಿ ನಿಲ್ಸಿದ್ರಲ್ಲ ಅಪ್ಪ. ಮತ್ತೆ ಇನ್ನೊಟ್ಟು ಕೆಟ್ಟಕ್ಕೆ ಆಗ್ಬೇಕಿತ್ತನ್ನ. ಹೊಲ ನಂದಂದ್ರೆ ನೋಡು ಮಗನ ಜೀವನದಕ್ಕಿನ್ನ ನಾನು ಹೊಲನ ಹೆಚ್ಚಾತಿಕಿಗೆ ಅಂತಂದು ಊರಾನ ಮಂದಿ ಹೆಟ್ಟಿಸ್ಬೇಕಿತ್ತ ನನಗೆ. ಹೆಟ್ಟಬೇಕಿತ್ತು ನನಗೆ ಊರಾನ ಮಂದಿ. ಒಟ್ಟು ನನ್ನ ಕೆಟ್ಟಕ್ಕಿನ ಮಾಡಿ ನೀವು ಚಲೋರಾಗಬೇಕಂತ ನಿಂತೀರಿ, ನನಗೆ ಒಟ್ಟು ಕೆಟ್ಟಕ್ಕಿಂತ ಹಣಿ ಪಟ್ಟ ಕಟ್ಟಿಬಿಟ್ಟಿರಿ. ನಾನು ನಿನಗೆ ಏನು ಹೇಳಿದ್ದೆ ಮೊದಲ ಬೇಡ, ಅದು ಕೂಡಿಕೆ ಆಕತಿ. ಆಕೆ ಎರಡನೇ ಸಂಬಂಧ ನನಗೆ ಬೇಡ ಇರೋದೊಂದು ಮಗ ಅದಾನ, ನಾ ಚಲೋ ಕಡೆ ತೆಗೆದು ಲಗ್ನ ಮಾಡ್ತೀನಿ ಅಂತ ನಾನು ನಿನಗೆ ಹೇಳಿದ್ನೇ ಇಲ್ಲೋ ಬೇಡ ನಮಗೆ ಆ ಮನೆ ಹೆಣ್ಣು ಬೇಡ ನಮಗಂತ ಹೇಳಿದ್ರು ನೀ ಯಾಕಿನ ಮಾಡ್ಕೊಂಡು ಬಂದು ನಮಗೆ ಬೇಡಾಗೆ ಮಾಡ್ಕೊಂಡ ಮೇಲೆ ನಾವು ಮಾಡಿ ತಪ್ಪು ಸರಿ ಅಂತ ಅದ್ಯಾಕಲ್ಲ? ಅವ್ರು ಆಕಿಗೆ ಬುದ್ಧಿಲ್ಲ ಆಕಿಗೆ. ನಾನು ಎರಡನೇದು ನನ್ನ ನಮ್ಮವನು ಮಾಡ್ಕೋಬೇಕು ಬೇಡ ಬೇಕಂತನ ಮಾಡ್ಕೊಂಡಾಳಕ್ಕಿ. ಹೊಲ ಓಟು ಬರೆಸ್ಕೊಂಡು ನಿನ್ನ ಬೀದಿ ನಿಲ್ಲಿಸ್ಬೇಕಂತನ ಮಾಡ್ಯಾಳಕ್ಕಿ. ನನಗೆ ಗೊತ್ತೈತಿ ಈ ಕಡೆ ಆಗತ್ತೈತಿ ನನಗೆ. ಯಾರ ಗಂಡರ ಮನೆ ಕಷ್ಟ ಇರೋದಿಲ್ಲನ ತಡ್ಕೊಂಡು ಹೋಗೋದಿರ್ತೈತಿ. ಈ ಕಿಷ್ಟಕ್ಕನ ಮಾಡ್ಕೊಂಡು ಹೋಗಿ ಹೊಲ ಮನೆ ಬರ್ಸ್ಕೊಂಡು ನಿಂತಾಳಂದ್ರೆ ತಿಳ್ಕೊ ನೀನು ರೊಕ್ಕ ಮಾಡಕ್ಕೆ ನಿಂತಾಳಾಕಿ. ಈಗ ಗೊತ್ತಾಗಂಗಿಲ್ಲ ನಿನಗೆ, ಮುಂದೊಂದಿನ ಗೊತ್ತಾಕತಿ ತಡ್ಕೊ. ಆತು ನಮ್ಮ ಕಡೆಗಿಂದ ತಪ್ಪಾಗೈತಿ, ಆತು ಆಗಿದ್ದಾಗೈತೆವ. ಈಗ ಮುಂದೆ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡೋಣ. ಈಗೇನು ಹೊಲ ನಾನು ತಗೋಬೇಕು ಅಷ್ಟ ಹೋದಿಲ್ಲ, ಲಕ್ಷ್ಮಿ ಎಲ್ಲ ಹಂಗೆ ರೊಕ್ಕಕ್ಕೆ ಆಸೆ ಮಾಡಕ್ಕೆ ಅಲ್ಲೇವ ನನಗೆ ಗೊತ್ತೈತಿ. ಇವತ್ತೆಲ್ಲ ನಾಳೆ ಸರಿ ಹೋಗ್ಕಾಳ ತಡ್ಕೊ. ನೀನು ಒಂದಿಟ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಗೋವಂಥ ವ್ಯವಸ್ಥೆ ಮಾಡ್ಕೊಂಡು ಅಂದ್ರೆ ನಾವೆಲ್ಲರೂ ಒಂದ ಮನ್ಯಾಗ ಚಲೋ ಇರ್ಬೋದಲ್ವಿ? ಅನ್ಕೊಂಡೆ ಅಂದ್ರೆ ನೀ ಹೇಳಾಕತ್ತಿದ್ದೇನು ನಾ ಬರಬರಿ ಹೊಂದ್ಕೊಳ್ಳವಲ್ಲ ಆಕೆ ಹೊಂದ್ಕೊಳಕತ್ತಾಳು ಅಂತ ಹೇಳಕ್ ಬಂದ್ಯ ನನಗೆ. ಇದನ್ನ ಹೇಳಿ ಕಳ್ಸ್ಯಾಣ ನೀನು ಮುಂದೆ ಹಿಂಗೆ ಹೋಗಿ ಹೇಳಿ ನಿಮ್ಮ ಅವ್ಗ ಅಂತಂದು. ನಾ ಏನ ಮಾಡೇನಿ ತಪ್ಪು? ಏನು ಮಾಡೇನ? ಏನಾರ ಒಂದು ಹೇಳಿದ್ರೆ ಏನಾರ ಒಂದು ಹೇಳ್ತೀಯಲ್ವಿ. ನೋಡು ನನ್ನ ತಪ್ಪು ನಿನ್ ತಪ್ಪು ಅಂತ ಹೇಳಾಕತ್ತಿಲ್ಲ ನಾ. ತಪ್ಪು ನಮ್ಮ ಇಬ್ಬರ ಕಡೆಗಿಂದನೂ ಆಗೈತಿ. ಅಲ್ಲ ಆಕಿದು ಎರಡನೇ ಸಂಬಂಧ ಗೊತ್ತು, ಹಂಗಂತಂದು ಅಂಥವ್ರನ್ನ ಯಾರು ಮದ್ವೆ ಮಾಡ್ಕೊಳ್ಳೋದೇ ಇಲ್ಲ ನವಿ. ಆಗಿದ್ದಾಗೈತಿ ಬಿಡೋದು. ಮುಂದೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ಆಕಿದು ಕುಟಾಗ ನಂದು ಲಗ್ನ ಆಗಿದ್ದು ಆತು, ಆಕಿ ನನಗೆ ಬಸರು ಆಗಿದ್ದು ಆತು. ಅದ್ರ ಬಗ್ಗೆ ಈಗ ಯಾಕೆ ಮಾತು? ಯವ್ವ ಮುಂದಾರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣವೇ ಬಿಡು. ಈ ಸಿಟ್ಟು ಈ ದ್ವೇಷ ಮಾಡೋದು ಆಕೆ ಇಷ್ಟ ಇಲ್ಲ ಅನ್ನೋದು. ಆಕೆ ಯಾಕೆ ಇಷ್ಟ ಆಗುವಲ್ವೇ ನಿನಗೆ? ನೀ ಆಕೆ ಊಟ ಚಂದಾಗಿ ನೋಡ್ಕೊಂಡು ಹೋದೆ ಅಂದ್ರೆ ಅವ್ರ ಅವನ್ಗಿನ ಹೆಚ್ಚು ನೀನು ನೋಡ್ಕೊಂತಾಳೆ. ನಿನಗೆ ಯಾಕೆ ಅರ್ಥ ಆಗುವಲ್ದು? ಅಂದ್ರೆ ನೀ ಹೇಳೋದೇನು ನಾನು ಆಕಿನ ಮಗಳ ಗತಿ ನೋಡ್ಕೊಳಕತ್ತಿಲ್ಲ, ಆಕಿ ನನ್ನ ಅವನ ಗತಿ ನೋಡ್ಕೊಳಕತ್ತಾಳು, ಆಕಿ ಚೊಲಕ್ಕೆದಾಳ ನೀನ ಕೆಟ್ಟಕ್ಕಿದೆ ಅಂತ ಹೇಳಕತ್ತೇನು ನನಗೆ? ಯವ್ವ ನಾ ಎಲ್ಲಿ ಹಂಗೆ ಹೇಳಿದ್ನು ಬೇ, ನೀನು ಚೊಲಕ್ಕೆ ಅದಿ. ಆದ್ರೆ ಒಂದೀಟ ಸಿಟ್ಟೈತ್ ನೋಡ, ಅದು ಕಡಿಮೆ ಮಾಡ್ಕೋಬೇಕ ಅಟ್ಟ. ಯವ್ವ ಸಮಾಧಾನ ತಗೋ. ಹಿಂಗ ಸಿಟ್ಟನ ಮೂಕೊಂಡ್ರೆ ಎದಕ್ಕೂ ಬರೋದಿಲ್ಲ. ನೋಡು ನೀ ಎಲ್ಲಿ ಯಾರ ಮನೆಗೂ ಏನು ಕೆಲ್ಸಕ್ಕೆ ಹೋಗ್ಬೇಡ. ನಿಂದು ಎಲ್ಲ ತಂದು ಹಾಕೋದು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಸುಮ್ಮನೆ ತಿಂದು ಆರಾಮಾಗಿರು. ನಿಂದೇನು ಹೊಲ ಹೋದಿಲ್ಲ, ನಾ ಅಟ್ ಹೊಲ ದುಡಿದು ನಿನಗೆ ಹೊಳ್ಳಿ ತಂದು ಕೊಡ್ತೀನಿ ಆತಿಲ್ಲ. ನೀ ಹೊಲದ ಬಗ್ಗೆ ಕಾಳಜಿ ಮಾಡಬೇಡ ಯವ್ವ. ಇನ್ನಾರು ಚಂದಾಗಿರನ್ವೇ ಯವ್ವ ಬೇ. ಯವ್ವ ಈ ಅಳೋದು ಕರೆಯೋದು ಬಿಟ್ಟು ವಿಚಾರ ಮಾಡು. ಆಗಿದ್ದಾಗ ಹೋಗೈತಿ.
ಮುಂದಾರ ಚಲೋತ್ನಾಗ ಇರೋದ್ರ ಬಗ್ಗೆ ವಿಚಾರ ಮಾಡೋಣ ಬೇ. ನೋಡ್ತಮ್ಮ, ನೀ ಅಕ್ಕಿ ಕುಟ್ಟಾಗಿರೋದಾದ್ರೆ ಇರು. ನೀ ಹೊಲ ಓಟ್ ಅವ್ರಿಗೆ ಕೊಟ್ಟಿದ್ದಕ್ಕೂ ನನಗೇನಿಲ್ಲ, ನಡೀತೈತಿ. ಆಗಲೇ ಹೇಳ್ದಂಗೆ ಒಂದು ರೊಟ್ಟಿ ಬೇಡಿ ಉಂಡು ನಾ ಎಲ್ಲರ ಜೀವನ ಸಾಗಿಸ್ತೇನೆ. ಆದ್ರೆ ನಿಮ್ಮ ಕುಟ್ಟಾಗಿ ಇರಾಕಾದ್ರೆ ನಾ ಬರೋದಿಲ್ಲಪ್ಪ, ನಾ ಬರೋದಿಲ್ಲ. ಯಾಕಂದ್ರೆ ಆಕಿ ನಿನ್ನ ಮ್ಯಾಗ ಎಷ್ಟು ಸೇಡು ತೀರಿಸ್ಕೊಳತ್ತಾಳ ಅನ್ನೋದು ನನಗೆಲ್ಲ ಬಂದು ಮಂದಿ ಹೇಳ್ಯಾರ. ಈಗ ನಿನ್ನ ಕುಟ ನಾ ಬಂದು ಅಲ್ಲೇನಾರ ಇದ್ದು ನಾ ಚೊಲಕ್ಕೆ ಆದ್ರೆ ಆಕಿ ಚೊಲಕ್ಕೆ ಆಗಂಗಿಲ್ಲ. ನಾವು ಮಾಡಿದ್ದನ್ನೆಲ್ಲ ಹೊಳ್ಳಿ ನಮ್ಮ ಮ್ಯಾಗ ಸೇಡು ತೀರಿಸ್ಕೊಂಡು ನನಗೆ ತಿವುದು ರೊಟ್ಟಿ ಕೊಡ್ತಾ. ನಮ್ಮದು ಓಟು ಆಕಿ ಕೈಯಾಗ ಜುಟ್ಟು ಜನಿವಾರ ಕೊಟ್ಟು ಅಕ್ಕಿ ಕಡೆ ತಿವಿಸ್ಕೊಂಡು ರೊಟ್ಟಿ ತಿನ್ನೋದು ನನಗೇನೆಲ್ಲ ಬಂದೈತಿ? ನನಗೇನು ಬಂದೈತಿ? ಮೊದಲು ಆಕಿ ಬದಲಾಗಲಿ, ಇಕ್ಕಟ್ಟು ನಾ ಬದಲಾಗ್ತೀನಿ. ನೀ ನನಗೆ ಬದಲಾಗೋದು ಹೇಳಕ್ಕೆ ಬರಬೇಡ. ಹೋಗು, ಏನು ಕೆಲಸ ಐತಿ ನೋಡ್ಕೋ. ನನ್ನ ಬಗ್ಗೆ ವಿಚಾರ ಬಿಡು. ನನಗೆ ಹೆಂಗೆ ಬದುಕಬೇಕು ಅನ್ನೋದು ಗೊತ್ತೈತಿ. ನಿಮ್ಮಪ್ಪ ಇಲ್ದಾಗ ಬದುಕೇನ, ಮಗ ಹೋದ್ರೆ ಬದುಕ ದೊಡ್ಡದಾಗೋದಿಲ್ಲ. ನನಗೆ ವಿಚಾರ ಬದುಕ್ತೀನಿ ನಾ. ಬುದ್ಧಿ ಹೇಳಕ್ಕೆ ಬಂದ ನನಗಿಲ್ಲಿ. ಹೇಳ್ತಿಗೆ ಬುದ್ಧಿ ಹೇಳೋಗು. ಕೆಟ್ಟ ಮೆರ್ಯಾಕತ್ತಾಳ ಅನ್ನೋದು ಮಂದಿ ಊರಾಗ ಮಾತಾಡಕತ್ತಾರ. ನಿನಗೆ ನಾಲ್ಕಣೆ ಕಿಮ್ಮತ್ತು ಕೊಡಕತ್ತಾಳ ಅನ್ನಕ್ಕೀಗ ಅಷ್ಟೆಲ್ಲ ಬರೆದು ಕೊಟ್ಟಿ ಆಕೆ ಹೆಸರ್ಲಿ ಆಕಿನ ಬೇಕು ಅಂತಂದು ಹೇಳಿ ಹೋಗಿ ಅವನ ಕಡೆಗಣಿಸಿ ಬಂದಾನ ನನ್ನ ಹಿಂಬಾಲ ಅನ್ನೋದಕ್ಕಿಗೆ ಏನಾರ ಐತೇನ? ಯಾಕಡೆ ಮಾತಾಡ್ತಾಳಂತ ನಿನಗೆ ಕಿಮ್ಮತ್ತು ಕೊಡವಳಕ್ಕಿ. ಇನ್ನು ನನಗೇನು ಕೊಡ್ತಾಳಕ್ಕಿ? ಮೊದಲು ಅಕ್ಕಿನ ಬದಲಾಸು. ನನಗೇನು ಬದಲಾಯಿಸ್ತಿ? ಎಲ್ಲ ಕೊಟ್ಟು ಬೀದಿಗೆ ನಿಂತೇನಿ. ನಾನು ಬದಲಾಯಿಸೋದು ಅವಶ್ಯಕತೆ ಇಲ್ಲ. ತೊಗೊಂಡು ನಿನ್ನ ಮೇಲೆ ಖಾರ ಹಾಕತ್ತಾಳ ನೋಡಿ ತಲೆ ಮ್ಯಾಗ, ಅಕ್ಕಿನ ಬದಲಾಸು. ನನಗೆ ಬಂದಾನ ಹೇಳಕ್ಕೆ. ಯಾವ ಬಾರ್ಬೇ ಇಲ್ಲಿ ನೋಡ್ತಮ್ಮ, ನಾನು ಹಿಂಬಾಲ್ ತಿರುಗಬೇಡ. ನೀ ಏನು ಹಿಂಬಾಲ್ ತಿರುಗಿದ್ರು ನಾನೇನು ಕರಗಂಗಿಲ್ಲ. ಯವ್ವಾ ಬೇ, ಯವ್ವಾ ಆತು. ಆಕೆ ಹಂಗಾದಾಳ, ಆಕಿನ ಬದಲು ಮಾಡೋ ಜವಾಬ್ದಾರಿ ನಂದೈತಿ. ಅದು ಬಿಡು. ಮನೆಗೆ ಏನಾರ ತಂದು ಕೊಡ್ಬೇಕನ್ನ, ಏನಾರ ಶಾಂತಿ ಇಲ್ಲ ಅಂದ್ರೆ ಬರೆದು ಕೊಡು, ನಾನು ತಂದು ಕೊಡ್ತೀನಿ. ಖರ್ಚಿಗೆ ರೊಕ್ಕದಾವ ಇಲ್ಲಿ ನಿನಗೆ. ಏನು ಬೇಡಪ್ಪ. ಇನ್ನು ದೇವ್ರು ನಿಮ್ಮ ಹತ್ರ ಬೇಡ್ಕೊಂಡು ತಿನ್ನೋ ಸ್ಥಿತಿ ನನಗೆ ಕೊಟ್ಟಿಲ್ಲ. ಕೊಟ್ಟಾಗ ಬಂದು ಬೇಡ್ತೀನಿ. ಏನು ಬೇಡ, ನಂದು ನಾನು ನೋಡ್ಕೊಳತ್ತೀನಿ. ನಿಮ್ಮದು ನೀವು ನೋಡ್ಕೊ ಹೋಗ್ರಿ. ಯವ ಯಾಕೆ ಹಿಂಗೆ ಮಾಡ್ತೀವಿ? ನಾನು ಇದ ಮತ್ತೆ ನಿನಗೆ ಕೇಳಕತ್ತೇನಲ್ಲ, ನೀ ಯಾಕೆ ಹಿಂಗೆ ಮಾಡಕತ್ತಿ? ನಿನಗೆ ಯಾಕೆ ನಿನ್ನ ಹೆಂಡತಿ ಮೋಹ ಇಟ್ಟು ಸೇರೈತಿ? ನೀ ಯಾಕೆ ಹಿಂಗೆ ಮಾಡಕತ್ತಿ ಅಂತ ನಾನು ಕೇಳಕತ್ತೇನೆ, ಹೇಳು. ಯವ ನೀ ಹಿಂಗೆ ಉಲ್ಟಾ ಸೀದಾ ಮಾತಾಡಿದ್ರೆ ನಿನ್ನ ಕುಟಾಗ ವಾದ ಮಾಡಕ್ ಆಗೋದಿಲ್ಲ ಬೇ ನನಗೆ. ಏನಾದರೂ ಮಾಡ್ಕೊ, ನಿನ್ನ ಇಷ್ಟ. ಯಾಕೆ ಒಂದು ನಮೂನಿ ಕಾಡ್ತಾಳ, ನೀನು ಒಂದು ನಮೂನಿ ಕಾಡ್ತೀನಿ. ನನಗೆ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ರಿ.